ವಿಧಿ ಅನ್ನೋದು ಏನಿದೆಯಲ್ಲ ಅದು ಕರೆಕ್ಟಾಗಿ ದೇವ್ರಿಗೆ ಗೊತ್ತು ಯಾರ ಕೈಯಿಂದ ಏನ್ ಮಾಡಿಸ್ಕೊಳ್ಬೇಕಂತ ಹೇಳಿ. ನಿಮಗೆ ನಂದು ಒಂದು ನಿದರ್ಶನ ಹೇಳ್ತೀನಿ, ಇದು ಹೇಳಿದ್ರಲ್ಲ ಅದಕ್ಕೆ. ನಾನು ಆಕ್ಚುಲಿ ಈ ಬೆಳಗಾವಿಗೆ ಬಂದಾಗ ನಾನು ಈ ಊರಿನವರೇ ಯಾರು 41 ವರ್ಷ ಇಲ್ಲ. ನಾನು ಬೆಳಗಾವಿಗೆ ಬಂದು 41 ವರ್ಷ ಆಯ್ತು, ಮೈಸೂರಿಂದ ಬೆಂಗಳೂರಿಂದ ಆಯ್ತಾ. ನಾನು ಇಲ್ಲಿಗೆ ಬಂದ ಹೊಸರಲ್ಲಿ ನಾನು ಬಂಡು ಕುಲಕರ್ಣಿ ಅವ್ರ ಹತ್ರ ತಬಲ ಕಲಿತಿದ್ದೆ. ಸೊ ಅವ್ರ ಹತ್ರ ಕಲಿತು ನಾನು ಮೊದಲನೇ ಒಂದು ಎಕ್ಸಾಮ್ನಲ್ಲಿ 92% ತಗೊಂಡೆ, ಡಿಸ್ಟಿಂಕ್ಷನ್ ಎಲ್ಲ ಆಯ್ತು. ಎಲ್ಲರೂ ಅಂದ್ರು ನೀವು ಅದನ್ನ ಕಂಟಿನ್ಯೂ ಮಾಡಿ ಅಂತ. ಬಟ್ ಏನೋ ಕಾರಣದಿಂದ ನನಗೆ ತಬಲಾ ಮತ್ತೆ ತಾಳದ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಆದ್ರೆ ಎಲ್ಲ ಬೆಂಗಳೂರು, ಮೈಸೂರು ಮತ್ತೆ ಸಿರ್ಸಿ ಇಂಥ ಕಡೆಯವರೆಲ್ಲ ರಿಯಾಲಿಟಿ ಶೋನೆಲ್ಲ ಹಾಡ್ತಾರೆ, ಬೆಳಗಾಂನವ್ರು ಯಾಕೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ನಾದಸುಧಾ ಅಂತ ಹೇಳಿ 2009ರಲ್ಲಿ ನಾನು ಪ್ರಾರಂಭ ಮಾಡಿದ್ದೆ. ಪ್ರಾರಂಭ ಮಾಡಿದ್ದ 16 ವರ್ಷ ಆಯ್ತು ಇವಾಗ. ಆ ಪ್ರಾರಂಭ ಮಾಡಿದ 1 ವರ್ಷಕ್ಕೇನೆ ಒಬ್ಬರಾದ್ಮೇಲೆ ಒಬ್ರು, ನಿಹಾರಿಕಾ, ಮಾಸ್ಟರ್ ವಿಶ್ವಪ್ರಸಾದ್, ಸಾಕ್ಷಿ ನಾಗನೂರು, ಹೀಗೆ ಒಬ್ಬರಾದ್ಮೇಲೆ ಒಬ್ರು, ಸ್ವಾತಿ, ಇತ್ತೀಚೆಗೆ ಸ್ವಾತಿ ಸುತಾರ್ ಅಂತ ಹೇಳಿ ಜಿ ಕನ್ನಡದಲ್ಲಿ, ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್. ಎಲ್ಲರೂ ಕೆಲವರು ಅಂತಾರೆ, ಇಲ್ಲ ನೀವು ಬರೀ ತಬಲಾ ಆಗ್ಬಿಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಕಚೇರಿಗಳಲ್ಲಿ ತಗೊಂಡು ತಬಲಾ ನುಡಿಸ್ತಾ ಇದ್ರಿ, ಆದ್ರೆ ನೀವು ಈ ಸಂಗೀತ ಶಾಲೆ ಸ್ಟಾರ್ಟ್ ಮಾಡಿದ್ದು ಇಷ್ಟು ಸಾವಿರಾರು ಮಕ್ಕಳಿಗೆ ನೀವು ಕಲಿಸಿದ್ರಲ್ಲ, ಇದೊಂದು ಅದು ಹಾಗೆ ಹೇಳ್ಕೊಂಡು ಬರುತ್ತೆ. ಇನ್ನೊಂದು ಸಂಗೀತಗಾರರದ್ದು ಒಂದು ಇದು ಹೇಳ್ತೀನಿ. ಮನ್ನಾಡೆ ಅಂತ ನೀವು ಹಿಂದಿ ಶಾಸ್ತ್ರೀಯ ಫಿಲ್ಮ್ ಸಾಂಗ್ ಸಿಂಗರ್ ಗೊತ್ತಿದೆ. ಒಂದು ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾರೆ, ಅವರು ಆಕ್ಚುಲಿ ಬಹಳ ದೊಡ್ಡ ಶಾಸ್ತ್ರೀಯ ಸಂಗೀತಗಾರರು, ಯಾರು ಮನ್ನಾಡೆ ಅವರು. ಆದ್ರೆ ಅವರು ಹಿಂದಿ ಫಿಲ್ಮ್ ಸಾಂಗ್ ಇದಕ್ಕೆ ಬಂದ್ರಲ್ಲ, ಅವರು ಅದಕ್ಕೆ ಬಹಳ ಅಪಾರ ಕೊಡುಗೆ. ಅವ್ರು ಹಾಡಿರೋದು ಒಂದೊಂದು ಕ್ಲಾಸಿಕಲ್ ನಂಬರ್ಸ್, ಒಂದೊಂದು ಫಿಲ್ಮ್ ಸಾಂಗ್ಸ್ ಕೂಡ ಅದು ಯಾವುದನ್ನು ಅಳತೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅವ್ರು ಬರೀ ಕ್ಲಾಸಿಕಲ್ ಅಷ್ಟೇ ಆಗ್ಬಿಟ್ಟಿದ್ರೆ ಇಷ್ಟು ಹಿಂದಿ ಸಾಂಗ್ಸ್ಗಳನ್ನ ಕೇಳೋವಂತ ನಮ್ಗೆ ಅವಕಾಶ ತಪ್ಪ ಹೋಗ್ತಾ ಇದೆ. ಸೊ ಹಾಗಾಗಿ ಮೇಲ್ಗಡೆ ಇರುವವನಿಗೆ ಎಲ್ಲ ಗೊತ್ತಿರುತ್ತೆ ಏನ್ ಯಾರ ಹತ್ರ ಏನ್ ಮಾಡಿಸ್ಬೇಕು ಅಂತ. ಸೊ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಕೂರಿಸಿದ್ದಾರೆ. ಇನ್ನೊಂದು ಇವೆಲ್ಲ ಸುತ್ತಲೂ ನಮ್ಮ ನಾದಸುಧಾ ಟ್ರೋಫಿ ನೋಡಿ ಬಹಳ ಖುಷಿ ಆಗುತ್ತೆ. ಶ್ರೀ ರಾಜೇಂದ್ರ ಭಂಡಾರಿ ಸರ್ ಇವರು ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ವಿನಂತಿ. 2024-25ನೇ ಸಾಲಿನ ಸಾಧಕ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಲಕ್ಷ್ಮೀ ಲೋಕ್ರಿ ಮೇಡಮ್ ಅವರೇ, ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀಯುತ ಕೃಷ್ಣ ರಾಜೇಂದ್ರ ತಾಳೂಕರ್ ಸರ್, ಡಾಕ್ಟರ್ ಸತ್ಯನಾರಾಯಣ್ ಸರ್ ಹಾಗೂ ಶ್ರೀ ಮೋಹನ್ ಬುಜ್ಡಿ ಸರ್ ಅವರೇ, ಈ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ 5 ವರ್ಷಗಳಿಂದ ತನ್ನ ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಿಗೆ ಪ್ರೇರಣೆ ನೀಡುತ್ತಾ ಕೋಚಿಂಗ್ ನೀಡ್ತಾ ಇರುವಂತಹ ಸಾನ್ವಿಯವಳೆ ಹಾಗೂ ಎಲ್ಲ ಸಾಧಕ ವಿದ್ಯಾರ್ಥಿಗಳೇ, ಅವರ ಪೋಷಕ ವೃಂದದವರೇ, ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ, ಬಹುಶಃ ಇದೊಂದು ಎಲ್ಲರೂ ಸಂತೋಷ ಪಡುವಂತ ಸುದ್ದಿನ. ಯಾಕಂತಂದ್ರೆ ನಮ್ಮ ಸಾಧನೆ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ನಮ್ಮ ಮಕ್ಕಳು ಏನಾದ್ರೂ ಸಾಧನೆ ಮಾಡಿದಾಗ ಬಹುಶಃ ಅದಕ್ಕಿಂತ ಹೆಚ್ಚಿನ ಒಂದು ಸಂತೋಷ ಆ ಒಂದು ಪೇರೆಂಟ್ಸ್ ಇರಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈಗ ಒಬ್ರು ಹೇಳಿದ್ರು ನಾನಂತ ಹೆಚ್ಚು ಕಲ್ತಿಲ್ಲ ಅಂತ ಬಿಟ್ಟು, ಹಾಗೇನೆ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನಮ್ಮ ಮಕ್ಕಳು ಏನಾದ್ರು ಮಾಡ್ಲಿ ಅಂತ ಬಿಟ್ಟು ಅಂತ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ಬಿಟ್ಟು ಹೇಳಲಿಕ್ಕೆ ನನ್ಗೆ ಬಹಳ ಸಂತೋಷ ಆಗ್ತಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತೇನೆ NMMS ಸಾಧನೆಯನ್ನ ಮಾಡಿದಾರಲ್ಲ, ಅವರು ಇದೇ ಒಂದು ಮಾರ್ಗದರ್ಶನದಲ್ಲಿ ಇದೇ ರೀತಿಯಲ್ಲಿ ಅವರು ಪರಿಶ್ರಮ ಪಟ್ಟದ್ದೇ ಆದ್ರೆ 100% ಹೇಳ್ತೇನೆ, ಮುಂಬರುವ ದಿನಗಳಲ್ಲಿ KS IS ಪಾಸ್ 100% ಆಗ್ತದೆ. ಯಾಕಪ್ಪ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಬಹುಶಃ ಅಲ್ಲೊಂದು GMAT ಪೇಪರ್ ಇರುತ್ತೆ. GMAT ಪೇಪರ್ ಅಪ್ಪ ಅಂದ್ರೆ ಪ್ರತಿ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ ಕೇವಲ 60 ಸೆಕೆಂಡ್ ಮಾತ್ರ. ಬಹುಶಃ ಒಬ್ಬ ಕೋಚರ್ ಆಗ್ಬಿಟ್ಟು ನಾ ಕೋಚಿಂಗ್ ಮಾಡಬಲ್ಲೆ, ಬಟ್ ನನಗಾದ್ರೆ ಕ್ವಶನ್ ಕೊಟ್ಟರೆ 1 ನಿಮಿಷದಲ್ಲಿ ಆಗಲ್ಲ. ಯಾಕಂತಂದ್ರೆ ಅಷ್ಟು IQ ಲೆವೆಲ್ ಚೆನ್ನಾಗಿದ್ದಾಗ ಮಾತ್ರ ಅದು ಸಾಧ್ಯ ಅನ್ನುವಂಥದ್ದು. ಅಂತಹ ಒಂದು KS IS ಕಾಂಪಿಟೇಟಿವ್ ಎಕ್ಸಾಮ್ ಅಂತ ನಾವು ಹೇಳ್ತೇವಲ್ಲ, ಆ ಪರೀಕ್ಷೆಯಲ್ಲಿ ಕೇಳುವಂತ ಪ್ರಶ್ನೆಗಳನ್ನೇ ಇಲ್ಲಿ ಕೇಳ್ತಾರೆ. ನಾನು ಬಹಳ ಮಕ್ಕಳಿಗೆ ಹೇಳ್ತೇನೆ, 12,000 ಹುಚ್ಚಿ ಹಿಡಿದಿಲ್ಲ ಮಕ್ಕಳ ಗೌರ್ಮೆಂಟ್ ನಿಮ್ಗೆ ಕೊಡ್ಲಿಕ್ಕೆ ಅಂತ ಬಿಟ್ಟು. ಈಗ ಹೇಳಿದ್ರು ಸಾನ್ವಿ, 1 ಲಕ್ಷ ಜನ ವಿದ್ಯಾರ್ಥಿಗಳು, ಅದರಲ್ಲೂ ಪ್ರತಿಭಾವಂತ ವಿದ್ಯಾರ್ಥಿಗಳು, ಎಲ್ಲಾ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಲ್ಲ ಸ್ಕೂಲಲ್ಲಿ. ಪ್ರತಿಭಾವಂತ 1 ಲಕ್ಷ ವಿದ್ಯಾರ್ಥಿಗಳಲ್ಲಿ ಅಂತಿಮವಾಗಿ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಒಂದು ಮಹತ್ತರ ಯೋಜನೆ ಇದೆ, MHRD ಇಂದ
ಎಷ್ಟು 5,000 ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದರಲ್ಲಿ ಎಷ್ಟು ನಮ್ಮ ಬೆಳಗಾವಿಗೆ ಸಿಗೋದು ಟೋಟಲ್ 200 ವಿದ್ಯಾರ್ಥಿಗಳು. ಸುಮಾರು 18ರಿಂದ 20,000 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. ಅದರಲ್ಲಿ ನಮ್ಮ ಬೆಳಗಾವದಲ್ಲಿ ಆಯ್ಕೆ ಆಗೋದು 74 ವಿದ್ಯಾರ್ಥಿಗಳು ಈ ವರ್ಷ ಆಗಿದ್ದಾರೆ ನಮ್ಮ ಬೆಳಗಾವಿಯಿಂದ. ಅದರಲ್ಲಿ ಒಂದು 50% ಇಲ್ಲ ಆಗ್ತಾರೆ ಅಂತಂದ್ರೆ ಇಲ್ಲಿ ಬಹುಶಃ ನಾನು ಬರೋದಿಲ್ಲ. ನಾನು ಎಲ್ಲಾದ್ರೂ ಒಂದು ಅತಿಥಿ ಕಲಾವಿದನಾಗ ಆಗಾಗ ಬಂದ್ಕೊಂಡು ಮಕ್ಕಳ ತಲೆ ತಿಂತೇನೆ. ಸಾನ್ವಿ ಮತ್ತು ಅವರ ವೃಂದದವರೇ ಇಲ್ಲಿ ಮುಖ್ಯವಾಗಿ ಟೀಚಿಂಗ್ ಮಾಡುವಂತದ್ದು. ನಮ್ಮ ಹಳೆ ವಿದ್ಯಾರ್ಥಿಗಳೇ ಬರ್ತಾರೆ. ಈ ವರ್ಷ ಯಾರು ಕಲಿತಾರೋ ಮುಂದ್ ವರ್ಷ ಅವರೇ ಟೀಚಿಂಗ್ ಮಾಡ್ತಾರೆ. ಬಹುಶಃ ಸ್ಫೂರ್ತಿ ಮಾತನ್ನು ಕೇಳದೆ ನೀವು ಬಹುಶಃ ಮುಂಬರುವ ದಿನಗಳಲ್ಲಿ ಅದು ಎಂತ ಅದ್ಭುತವಾದ ಪ್ರತಿಭೆ ಆಗ್ತಾಳೋ ನನಗೆ ಗೊತ್ತಿಲ್ಲ. ನಾ ಅವಳಿಗೆ ಹೇಳಿದ್ದೆ ಆದಷ್ಟು ಬೇಗ ಕಡಿಮೆ ಮಾಡು ಅಂತ ಬಿಟ್ಟು, ನೀವು ಸುಮ್ಮನೆ ಬಿಟ್ಟು 2 ತಾಸು ಬೇಕಾದ್ರೂ ಮಾತಾಡ್ತಾಳೆ ವಿದೌಟ್ ಎನಿ ಪ್ರಿಪರೇಷನ್. ಅಂತ ವಾಕ್ಚಾತುರ್ಯ ದೇವರಿಗೆ ಎಲ್ಲರಿಗೂ ಕೊಡಲ್ಲ ಸರ್, ಅದು ಕೆಲವರಿಗೂ ಮಾತ್ರ ಕೊಡುತ್ತೆ. ನಾನು ಇನ್ನೊಂದು ವಿಚಾರ ಹೇಳ್ತೇನೆ. ನಮ್ದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನನ್ನಂತ ಶಿಕ್ಷಕರನ್ನು ಕರೆದು ಬಿಟ್ಟು ಅಲ್ಲಿ ಕೋಚಿಂಗ್ ಕೊಡಿಸ್ತಾರೆ. ನಮ್ಮ ಡಯಟ್ ಅನ್ನುವಂಥದ್ದು ಮಣ್ಣೂರು ಡಯಟ್ ಇದೆ, ಅಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ನ ಟಾಪರ್ಸ್ ಗಳನ್ನ ಕರೀತಾರೆ. ಯಾಕಂದ್ರೆ ಮಕ್ಕಳಿಗೆ ಟ್ರೈನಿಂಗ್ ಮಾಡೋ ಸಲುವಾಗಿ ಅಂತ ಶಿಕ್ಷಕರು ತಾಲೂಕಿಂದ ಒಬ್ರು ಇಬ್ರು ಅದರಲ್ಲೂ ಕೂಡ ಅತ್ಯುತ್ತಮ ಶಿಕ್ಷಕರನ್ನ ಕರೀತಾರೆ. ಅಂತ ಶಿಕ್ಷಕರನ್ನ ಕರೆದಾಗ ನಾನು ಅವಳನ್ನು ಕರ್ಕೊಂಡು ಹೋಗಿದ್ದೆ. ಅಂತ ಶಿಕ್ಷಕರಿಗೆ ಟೀಚಿಂಗ್ ಮಾಡಿ ಬಂದಿದ್ದಾಳೆ. ಅಂದ್ರೆ ಅವರ ಪೇರೆಂಟ್ಸ್ ಓಕೆ ಇಂತ ಅದ್ಭುತವಾದಂತ ಪ್ರತಿಭೆಯನ್ನ ಎತ್ತಿದಿರಲ್ಲಮ್ಮ, ನಿಮ್ಗೆಲ್ಲ ನಮ್ಮ ಒಂದು ಕೋಚಿಂಗ್ ಸೆಂಟರ್ ವತಿಯಿಂದ ಧನ್ಯವಾದ. ಯಾಕಂದ್ರೆ ಅದು ಒಬ್ಬೊಬ್ಬರಲ್ಲಿ ಹುದುಗಿರುತ್ತೆ, ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ. ಕೆಲವರಲ್ಲಿ ಮಾತಾಡೋದಿರುತ್ತೆ, ಕೆಲವ್ರು ನೋಡಿ ಈಗ ಅವನು ಚೆನ್ನಾಗಿ ಒಂದು ಫೋಟೋಗ್ರಾಫರ್ ಇದರಲ್ಲಿ ಒಳ್ಳೆ ಫೋಟೋಗ್ರಾಫರ್ ಆಗ್ಬೋದು. ಹಾಗಾಗಿ ನಾ ಏನ್ ಹೇಳಿದ್ದೇನಪ್ಪ ಅಂತಂದ್ರೆ ನೀವೆಲ್ಲರೂ ಪರಿಶ್ರಮ ಪಟ್ರೆ ಆಗತ್ತೆ ಅನ್ನುವಂಥದ್ದು. ಇನ್ನೊಂದು ಮುಖ್ಯವಾಗಿ ನಮ್ಮ ವೇದಿಕೆ ಮೇಲೆ ಇರುವಂತಹ ಗಣ್ಯಮಾನ್ಯರು, ಓಕೆ, ಶ್ರೀಯುತ ಸತ್ಯನಾರಾಯಣ ಸರ್ ಅವರ ಒಂದು ಒಡನಾಟ. ಸರ್ ಹೇಳಿದ್ರು 12 ವರ್ಷ ಅಂತ ಬಿಟ್ಟು 12 ವರ್ಷಗಳಿಂದ ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಇದ್ರು ನನ್ನನ್ನು ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಮಾಡಿದೆ, ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ. ಇಲ್ಲಾಂದ್ರೆ ಬಹಳಷ್ಟು ಕಡೆ ರಾತ್ರಿ 12-1 ಗಂಟೆ ತನಕ ನಾವು ಕಾರ್ಯಕ್ರಮ ಕೊಟ್ಟು ಬಂದಿದ್ದೇವೆ. ಆರ್ಕೆಸ್ಟ್ರಾ ಅಂತ ಏನ್ ಹೇಳ್ತೇವಲ್ಲ, ಅದ್ರ ಜೊತೆಗೆ ಅವರು ಬಹಳ ಕಡೆಗಳಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ನಾನು ಕಾರ್ಯಕ್ರಮವನ್ನ ಕೊಟ್ಟು ಜನರನ್ನ ರಂಜಿಸುವಂತ, ಯಾಕಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಅಂತ ಯೋಗ. ಅಂತ ಒಂದು ಅದ್ಭುತವಾದಂತ ಕಲೆ ಸರ್ ಅಲ್ಲಿದೆ. ಉತ್ತಮವಾದಂತ ಹಾಡುಗಾರರು ಹೌದು. ಜೊತೆಗೆ ಬಹುಶಃ ನೀವು ಕೇಳಿದ್ರಿ, ಕೆಲವ್ರಿಗೆ ಅನ್ಸಿರ್ಬೋದು, ಯಾಕಂದ್ರೆ ನಮ್ಮ ಶಾಲೆ ಮಕ್ಕಳು ಹಾಡಿದ್ರೆ ಒಂಥರ ಇರುತ್ತೆ. ಬಟ್ ಇಂಥವ್ರ ಜೊತೆ ನಾವು ಟ್ರೈನಿಂಗ್ ತಗೊಂಡು ಹಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಇಬ್ರು ಮಕ್ಕಳು ಬಹಳ ಅದ್ಭುತವಾಗಿ ಏನು ಪ್ರಾರ್ಥನಾ ಗೀತೆಯನ್ನ ಹಾಡಿದ್ರು. ಅದೆಲ್ಲ ಸಾಧ್ಯವಾಗೋದು ಏನಪ್ಪ ಅಂದ್ರೆ ಅವಿರತವಾದಂತ ಪರಿಶ್ರಮ, ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ಎನ್ನುವಂಥದ್ದು. ಹಾಗಾಗ್ಬಿಟ್ಟು ಇಲ್ಲಿ ಬಂದಿರುವಂತ ಎಲ್ಲರೂ ಕೂಡ ಪ್ರತಿಭಾವಂತರೇ. ಇನ್ನೊಂದು ಹೇಳ್ತೇನೆ, 100% ಈಗ ಮಕ್ಕಳ ಕೋರಿಕೆಯ ಮೇರೆಗೆ ಈಗ ಮುಂದಿನ ವಾರದಿಂದ ನಾವು ಇಷ್ಟು ವರ್ಷ ಮಾಡಿರ್ಲಿಲ್ಲ, ಬಟ್ ಇವಾಗ ನಾವು 9ನೇ ತರಗತಿ ಕೂಡ ನಾವು ಪ್ರಾರಂಭ ಮಾಡ್ಬೇಕಂತ ಇದೆ. ಉದ್ದೇಶ ಏನಪ್ಪಾ ಅಂದ್ರೆ 9ನೇ ತರಗತಿಯ ಸಿಲೆಬಸ್ಗಿಂತ 10ನೇ ತರಗತಿಗೆ, ಯಾಕಂದ್ರೆ 10ನೇ ತರಗತಿ ಬಹಳ ಇಂಪಾರ್ಟೆಂಟ್, ಬಟ್ ಸಿಗೋದು ತುಂಬಾ ಕಡಿಮೆ ಅವಧಿ ಆಗ್ಬಿಟ್ಟಿದೆ. ಜೂನ್ದಲ್ಲಿ ಶಾಲೆ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ ಹೊತ್ತಿಗೆ ಪ್ರೆಷರ್ ಬಂದ್ಬಿಡುತ್ತೆ, ಏನು ಸಿಲೆಬಸ್ ಮುಗಿಸ್ಬೇಕು ಅಂತ ಬಿಟ್ಟು. ಹಾಗಾಗಿ ಮಕ್ಕಳಿಗೆ ಬರೀ 6 ತಿಂಗಳಲ್ಲಿ ಅಷ್ಟೊಂದು ಸಿಲೆಬಸ್ ಅನ್ನು ಅರ್ಧಿಸಿಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಹಾಗಾಗಿಬಿಟ್ಟು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ 9ನೇ ತರಗತಿಯಿಂದನೇ ಅವರಿಗೊಂದು ಬೇಸ್ಮೆಂಟ್ ಹಾಕೊಟ್ಬಿಟ್ರೆ 10ನೇ ತರಗತಿಗೆ ತುಂಬಾ ಸುಲಭವಾಗುತ್ತೆ ಅನ್ನುವಂತ ದೃಷ್ಟಿಯಿಂದ ನಾನು ಹೇಳಿದೆ ಸಾನ್ವಿ ಹತ್ರ, ಫ್ರೀಯಾಗಿ ಮಾಡ್ಬಿಡೋಣ ಅಂತ ಬಿಟ್ಟು. ಫ್ರೀಯಾಗಿ ಮಾಡೋದಕ್ಕೆ ಬೆಲೆ ಇಲ್ಲ ಹೇಳಿಕೊಂಡು ತಿಂಗಳಿಗೆ 100 ರೂಪಾಯಿ ಮಾತ್ರ, ಓಕೆ, ಮಿನಿಮಮ್. ಅದು ಇಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರಪ್ಪ ಮಕ್ಕಳು, 4 ದಿವಸ ಬರೋದು 4 ದಿವಸ ಹೋಗೋದು. ತಿಂಗಳಿಗೆ 100 ರೂಪೀಸ್ ಫೀಸ್ ಇಟ್ಬಿಟ್ಟು ನಾವೇನ್ ಮಾಡ್ಬೇಕ, ಒಂದು ಕೋಚಿಂಗ್ ಅನ್ನು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೇವೆ. ಜೊತೆಗೆ ಏನು 80ಕ್ಕಿಂತ, ಅದಕ್ಕೆ ನನಗೆ ಬಹಳ ಬೇಜಾರಾಗಿದೆ ಅಂತಂದ್ರೆ ಈ ವರ್ಷ ಬಹುಶಃ ನಮ್ಮಲ್ಲಿ 50 ಮಕ್ಕಳು ಸಿಲೆಕ್ಟ್ ಆಗಬೇಕಾಗಿತ್ತು. ಈ ವರ್ಷ ಎಂತ ಕಾಂಪಿಟೇಷನ್ ಇತ್ತಪ್ಪ ಅಂದ್ರೆ ನೀವು ನೋಡಿದ್ರಿ, 80ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳವರು ಕಳೆದ ವರ್ಷ 80 ಪಡೆದವರು NMMS ಇದರಾಗಿದ್ರು, ಸ್ಕಾಲರ್ ಆಗಿದ್ರು. ವರ್ಷ 80 ಅಲ್ಲ, ಶ್ರೇಯಾ ಪಾಟೀಲ್ ಇರ್ಬೋದು, ಮತ್ತೆ ಇವಳು ಯಾರು ಅಪೂರ್ವ ಸಾಲ್ಗುಡಿ, ಪಾಪ ಇವರೆಲ್ಲ 90-91 ಮಾಡಿದ್ರು ಕೂಡ NMMS ಸಿಲೆಕ್ಟ್ ಆಗ್ಲಿಲ್ಲ. ಅಂದ್ರೆ ಅಂತ ಬರ್ತಾ ಏನಾಗಿದೆಯಪ್ಪ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ನಾವೆಲ್ಲ ಹೆಂಗೋ ದಾಟ್ ಬಂದ್ಬಿಟ್ವಿ. ನಾವೇನಿರ್ಬೇಕಾದ್ರೆ ಕಾಂಪಿಟೇಷನ್ ಇರ್ಲಿಲ್ಲ. ನಾವೆಲ್ಲ ಇರ್ಬೇಕಾದ್ರೆ CET ಎಕ್ಸಾಮ್ ಬರ್ತೀವಿ, B.Ed ಆರಾಮಾಗಿ ಬಂದ್ವಿ. ಬಟ್ ಇವಾಗ ಬರ್ತಾ ಏನಾಗಿದೆ ನಿಮ್ಗೆ ಗೊತ್ತಿದೆ, ಜನರೇಷನ್ ಎಷ್ಟು ಫಾಸ್ಟ್ ಆಗಿದೆ ಅಂತ ಅಂದ್ರೆ IQ ಲೆವೆಲ್ ಎಷ್ಟಾಗಿದೆಯಪ್ಪ ಅಂದ್ರೆ
ದಿನದಿಂದ ದಿನಕ್ಕೆ ಮೊದಲು 75 ಆದ್ರೆ ಆಗ್ಬಿಡ್ತಿತ್ತು, ಕೊನೆಗೆ 78 ಆಯ್ತು, 80 ಆಯ್ತು, ಈ ಸರಿ 90 ಆದ್ರೂ ಕೂಡ ಆಗೋದಿಲ್ಲ. ಅಂದ್ರೆ ಮುಂಬರುವ ದಿನಗಳಲ್ಲಿ ಬಹುಶಃ 100 ಆದ್ರೂ ಮಾತ್ರ ಔಟ್ ಆಫ್ ಔಟ್ ತಗೊಂಡ್ರೆ ಮಾತ್ರ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಇವತ್ತೇನು ಆಯ್ಕೆ ಆಗಿದ್ದೀರಿ, ನನಗನ್ಸುತ್ತೆ ನೀವೆಲ್ಲರೂ ಕೂಡ SSLCಗೆ ನಮ್ಮಲ್ಲಿ ಬಂದದ್ದೇ ಆದ್ರೆ ನಮ್ದು ಏನು ಪ್ರಚಾರ ಇರೋದಿಲ್ಲ, ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡಿ ಏನು ಇಲ್ಲ. ನಮ್ಮಲ್ಲಿ ಯಾರು ಬರ್ತಾರೋ ಕಲಿಸ್ತೇವೆ. ಮತ್ತೆ ನಮ್ಮಲ್ಲಿ ಬರುವಂತ ಮಕ್ಕಳೆಲ್ಲ ಸರ ತುಂಬಾ ಪೋವರ್ಟಿ ಲೆವೆಲ್ಗಿಂತ ಕಡಿಮೆ ಅವರು. ನಾ ಹೇಳ್ತೇನೆ, ನೋಡ್ರಮ್ಮ, ನಿಮ್ ಕಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮ ಇಲ್ಲಿ ದುಡ್ಡು ತುಂಬಿರ್ತಾರೆ, 5,000 10,000 ಎಷ್ಟೋ ಗೊತ್ತಿಲ್ಲ, ಬಟ್ ಮಿನಿಮಮ್ ಚಾರ್ಜ್ ನಾವು ತಗೊಂಡಿರ್ತೇವೆ, ಹೇಳ್ತೇವೆ, ಕಷ್ಟಪಟ್ಟು ಕೊಟ್ಟಿರ್ತಾರೆ. ಅದಕ್ಕೆ ನೀವು ಬೆಲೆ ಹೇಗ್ ಕೊಡ್ಬೇಕು, ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಷ್ಟೇ. ನೀವು ಬಯಸೋದು ಅದೇನೆ ತಾನೆ. ಅಪ್ಪ ಅಮ್ಮ ಬಯಸೋದೇನು, ನನ್ನ ಮಗಳು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ಬಿಟ್ಟೆ ಅಂತ ಬಿಟ್ಟು. ಇವತ್ತು SSLC ನೋಡ್ತೇವೆ, SSLC ನಾನೇ ಕಂಡಕ್ಟ್ ಮಾಡ್ತಾ ಹೆಚ್ಚಾಗಿ. ಅವಳು ಇಂಗ್ಲಿಷ್ ಹೇಳ್ತಾರೆ ಸಾನ್ವಿ. SSLC ಅಲ್ಲಿ ಇವತ್ತೇನು ಹೈಯೆಸ್ಟ್ ಪರ್ಸೆಂಟೇಜ್ ಏನ್ ತಗೋತಾರಲ್ಲ, ನೀವು 90 ಅಬೋ ಆದವ್ರು 22 ಮಕ್ಕಳು ನೀವು ಮುಂದ್ಗಡೆ ಬೋರ್ಡ್ ನೋಡ್ಬೋದು. ಮ್ಯಾಕ್ಸಿಮಮ್ ಹೈಯೆಸ್ಟ್ ಮಾರ್ಕ್ಸ್ ಏನ್ ತಗೋತಾರಲ್ಲ, ಅದು ನಮ್ಮಲ್ಲಿ ಕೋಚಿಂಗ್ ಪಡೆದಂತ 100 ಮಕ್ಕಳಲ್ಲಿ ಸುಮಾರು 40 ಮಕ್ಕಳು ಅಬೋ 80-85 ತಗೊಳ್ತಾರೆ. ಅಂದ್ರೆ ಉದ್ದೇಶ ಏನಪ್ಪಾ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಕೊಟ್ಟರೆ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ಹಾಗಾಗ್ಬಿಟ್ಟು ಇವತ್ತು ಇನ್ನೊಂದು ನಮ್ಮ ಸತ್ಯನಾರಾಯಣ ಸರ್ ಅವರ ಬಗ್ಗೆ ಹೇಳ್ತಾಯಿತ್ತು. ಧನ್ಯವಾದಗಳು. ಶುಭ ದಿನ ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲಿ ದೇವರು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು.